ಇನ್ನು ನಾಳೆ ರಣರಣ ರಕ್ತ ಚಂದ್ರಗ್ರಹಣ. ಮನೋಕಾರಕನಾದಂತಹ ಚಂದ್ರನಿಗೆ ಗ್ರಹಣ ಹಿಡಿತಾ ಇದೆ. ಸಾಮಾನ್ಯವಾಗಿ ಗ್ರಹಣ ಅಂದ ಕೂಡಲೇ ಜನ ಭಯಭೀತರಾಗ್ತಾರೆ. ನಮ್ಮ ರಾಶಿ, ನಮ್ಮ ನಕ್ಷತ್ರದ ಕಥೆ ಏನು, ನಮಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಹೇಗೆ ಅಂತಂದ್ಬಿಟ್ಟು. ಹಾಗಾಗಿ ಯಾವ ರಾಶಿಯವರಿಗೆ ಶುಭ, ಯಾರಿಗೆ ಅಶುಭ, ಅಶುಭ ಫಲ ಇರತಕ್ಕಂಥವ್ರು ಏನು ಮಾಡಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಟೋಟಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನೋಡಿ. ನಾಳೆ ರಾಹುಗ್ರಸ್ತ ಚಂದ್ರಗ್ರಹಣ. ಯಾವ್ಯಾವ ರಾಶಿಗೆ ಶುಭ ಅಶುಭ ಫಲ, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು? ನಾಳೆ ರಾತ್ರಿ ಭಾದ್ರಪದ ಹುಣ್ಣಿಮೆಯ ದಿನ ಆಗಸ ಬೆಳಗಬೇಕಿದ್ದ ಚಂದಿರನಿಗೆ ಗ್ರಹಣ ಹಿಡಿಯಲಿದೆ. ರಾತ್ರಿ 9:57 ಮರುದಿನ 1:26 ಗ್ರಹಣ ಸಂಭವಿಸಲಿದೆ. ಬರೋಬ್ಬರಿ 3.5 ಗಂಟೆಗಳ ಕಾಲ ಚಂದಿರನಿಗೆ ಗ್ರಹಣ ಹಿಡಿಯಲಿದೆ. ಮನೋಕಾರಕ ಚಂದ್ರಗ್ರಹಣ ಮನುಷ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿದ್ದಾನೆ. ಜೀವನದಲ್ಲಿ ಸಮಸ್ಯೆ ತಂದೊಡ್ಡಲಿದ್ದಾನೆ ಎಂಬ ಲೆಕ್ಕಾಚಾರ ಜ್ಯೋತಿಷ್ಯ ಲೋಕದಲ್ಲಿದೆ. ಹಾಗಾದ್ರೆ ರಕ್ತ ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು ಎಂಬುದರ ಸಮಗ್ರ ಮಾಹಿತಿ ತೋರಿಸ್ತೀವಿ ನೋಡಿ. ಮೊದಲಿಗೆ ಮೇಷ ರಾಶಿಯವರಿಗೆ ಚಂದ್ರಗ್ರಹಣದಿಂದಾಗುವ ಕೆಡುಕುಗಳೇನು, ಪರಿಹಾರ ಏನು ಅಂತ ನೋಡೋಣ. ಗ್ರಹಣ ಗ್ರಹಚಾರ. ಮೇಷರಾಶಿ, ಉದ್ಯೋಗದಲ್ಲಿ ಕಲಹ, ಆರೋಗ್ಯ ಸಮಸ್ಯೆ. ಗ್ರಹಣ ಬಳಿಕ ಇನ್ನಷ್ಟು ಸಂಕಷ್ಟ, ವ್ಯವಹಾರದಲ್ಲಿ ತೊಂದರೆ. ಪರಿಹಾರ: ಗ್ರಹಣ ನಂತರ ದೇವರ ದರ್ಶನ ಮಾಡಿ. 9 ದಿನದಲ್ಲಿ ಮನೆ ದೇವರ ದರ್ಶನ ಮಾಡಬೇಕು. ಅಶ್ವತ್ಥ ವೃಕ್ಷಕ್ಕೆ 9 ದಿನ ಪ್ರದಕ್ಷಿಣೆ ಹಾಕಬೇಕು. ಕಂದು ಬಣ್ಣದ ಗೋಮಾತೆಗೆ ಆಹಾರ ನೀಡಿ. ತಾಯಿಯ ಮಾತನ್ನು ಕೇಳಬೇಕು. ಇನ್ನು ವೃಷಭ ರಾಶಿಯವರಿಗೆ ಮನೋಕಾರಕ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ವೃಷಭ ರಾಶಿ, ಯೋಚಿಸಿ ನಿರ್ಧಾರ ಕೈಗೊಳ್ಳಿ. ಅನಗತ್ಯ ಮಾತು ಬೇಡ. ಮಾತಿನ ಮೇಲೆ ನಿಗಾ ಇರಲಿ. ಆರೋಗ್ಯದ ಕಡೆ ಎಚ್ಚರವಿರಲಿ. ಮೊಣಕಾಲು, ಸೊಂಟ ನೋವಿನ ಬಾಧೆ, ರಕ್ತ ಸಂಬಂಧ ಕಾಯಿಲೆ ಬಗ್ಗೆ ಎಚ್ಚರ. ಪರಿಹಾರ: 16 ದಿನ ಕಾಲ ಬೇವಿನ ವೃಕ್ಷ ನೋಡಬೇಕು. ನಿತ್ಯ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಏನೇನು ಕೆಡಕಿದೆ, ಗ್ರಹಣ ದೋಷದ ಪರಿಹಾರ ಏನು ಅಂತಂದ್ರೆ, ಮಿಥುನ ರಾಶಿ, ಗ್ರಹಣದಿಂದ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಮಾನಸಿಕ ಕಿರಿಕಿರಿ, ಒತ್ತಡ. ಜೀವನದಲ್ಲಿ ಬದಲಾವಣೆಯ ಸಮಯ. ಪರಿಹಾರ: ತುಳಸಿ ಗಿಡಕ್ಕೆ ಪೂಜೆ ಮಾಡಿ. ಕರ್ಕಾಟಕ ರಾಶಿಯವರ ಮೇಲೆ ಚಂದ್ರಗ್ರಹಣದಿಂದಾಗುವ ಪ್ರಭಾವ, ಪರಿಣಾಮ ಏನು, ಗ್ರಹಣ ದೋಷಕ್ಕಿರುವ ಪರಿಹಾರ ಏನು ಅಂತ ನೋಡೋಣ. ಕರ್ಕಾಟಕ ರಾಶಿ, ಆರ್ಥಿಕ ಸಂಕಷ್ಟ ಎದುರಾಗಲಿದೆ. ಅಚಾತುರ್ಯ ನಡೆಯಬಹುದು. ಕಷ್ಟ ಸುಖ ಸಮತೋಲನದಲ್ಲಿರಲಿದೆ. ಪರಿಹಾರ: 9 ದಿನ ಗೋವಿಗೆ ಪ್ರದಕ್ಷಿಣೆ ಹಾಕಿ. ಗೋವಿಗೆ ಗೋಗ್ರಾಸ ನೀಡಿ. ಈಶ್ವರನ ಧ್ಯಾನ ಮಾಡಿ. ಸಿಂಹ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಸಿಂಹರಾಶಿ, ನಾನು ನನ್ನದೆಂಬ ಮೊಂಡಾಟ ಬೇಡ. ಮೊಂಡು ಹಠ ಜಾಸ್ತಿಯಾಗಲಿದೆ. ಗ್ರಹಣದಿಂದ ವಿಶೇಷ ಲಾಭವಿಲ್ಲ. ಈ ರಾಶಿಯವರಿಗೆ ಗುರುಬಲ ಇದೆ. ಮಾನಸಿಕ ಸ್ಥಿತಿ ಹತೋಟಿಯಲ್ಲಿರಲಿದೆ. ಪರಿಹಾರ: ಪಾರಿಜಾತ ಹೂವಿನಿಂದ ವಿಷ್ಣು ಆರಾಧನೆ, ಲಕ್ಷ್ಮೀ ಪೂಜೆ ಮಾಡಬೇಕು. ಚಂದ್ರಗ್ರಹಣದಿಂದ ಕನ್ಯಾ ರಾಶಿಯವರ ಮೇಲೆ ಬೀರಬಹುದಾದ ಪ್ರಭಾವ ಏನು, ಗ್ರಹಣ ದೋಷದ ಪರಿಹಾರ ಪಡೆದುಕೊಳ್ಳೋದು ಹೇಗೆ ಎಂಬುದನ್ನು ನೋಡೋಣ. ಕನ್ಯಾ ರಾಶಿ, ಗ್ರಹಣದಿಂದ ಕೊಂಚ ಒಳ್ಳೆಯದಾಗಲಿದೆ. ಸಾಲದಿಂದ ಮುಕ್ತಿ ಸಿಗುವ ಸಾಧ್ಯತೆ. ಪರಿಹಾರ: 16 ದಿನ ಕಪ್ಪು ಶ್ವಾನಕ್ಕೆ ಆಹಾರ ನೀಡಿ. ತುಲಾ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಶುಭ ಫಲ ಇದೆಯಾ, ಅಶುಭ ಫಲಾನ ಅಂತ ನೋಡೋಣ. ತುಲಾ ರಾಶಿ, ಕೆಲಸವನ್ನು ಮುನ್ನುಗ್ಗಿ ಮಾಡಬೇಕು. ದೇವರು ಕೊಟ್ಟ ವರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ನಿಮ್ಮ ಉದ್ಧಾರದ ಜೊತೆ ಬೇರೆಯವರ ಉದ್ಧಾರವೂ ಸಾಧ್ಯ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಪರಿಹಾರ: 11 ದಿನಕ್ಕೊಮ್ಮೆ 3 ತಿಂಗಳು ದೇವಿಗೆ ಕುಂಕುಮಾರ್ಚನೆ ಮಾಡಿ. ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಚಿಕೊಳ್ಳಿ. ಹಾಸಿದವರಿಗೆ, ಪಕ್ಷಿಗಳಿಗೆ ಆಹಾರ ಕೊಡಿ. ವೃಶ್ಚಿಕ ರಾಶಿಯವರ ಮೇಲೆ ಚಂದ್ರಗ್ರಹಣದಿಂದಾಗುವ ಪ್ರಭಾವ ಏನು, ಯಾವ ದೇವರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀವಿ ಕೇಳಿ. ವೃಶ್ಚಿಕ ರಾಶಿ, ಸಮಾಧಾನರಾಗಿರಿ, ಸಂತೃಪ್ತರಾಗಿರಿ. ಕಿರಿಕಿರಿ ಬೇಡ. ದುಡ್ಡು ಬಾರದೆ ಸಮಸ್ಯೆ ಅನುಭವಿಸಿರುತ್ತೀರಿ. ಹಿರಿಯರ ಅನುಭವದ ಮಾತು ಪಾಲಿಸಿ. ಪರಿಹಾರ: ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರ ಮೇಲೆ ಮನೋಕಾರಕ ಚಂದ್ರಗ್ರಹಣದಿಂದ ಯಾವ ಪ್ರಭಾವ ಇರಲಿದೆ, ಏನೆಲ್ಲ ಪರಿಹಾರ ನೋಡೋಣ. ಮಕರ ರಾಶಿ, ಕಳೆದ 6 ತಿಂಗಳಿನಿಂದ ಸಮಸ್ಯೆ ಇದೆ. ಮಾಡದಿರುವ ತಪ್ಪುಗಳಿಗೆ ತಲೆಬಾಗಿಸುವ ಪರಿಸ್ಥಿತಿ ಇದೆ. ಚಂದ್ರಗ್ರಹಣದಿಂದ ಮುಂದಿನ 6 ತಿಂಗಳು ಹುಷಾರಾಗಿರಬೇಕು. ಗುರು ಶನಿ ವಕ್ರನಾಗಿದ್ದಾನೆ. ಹೀಗಾಗಿ ಸಮಸ್ಯೆ ಇರಲಿದೆ. ಪರಿಹಾರ: ದೇವರ ನಿರಂತರ ಪ್ರಾರ್ಥನೆ, ಪೂಜೆ ಮಾಡಬೇಕು. ಇನ್ನು ಧನುಸ್ಸು ರಾಶಿಯವರಿಗೆ ಚಂದ್ರಗ್ರಹಣದಿಂದ ಸಿಗುವ ಶುಭ ಫಲ ಏನು, ಗ್ರಹಣ ದೋಷದ ಪರಿಹಾರ ಏನು ನೋಡೋಣ. ಧನುಸ್ಸು ರಾಶಿ,
ಮುಂದಿನ 3 ತಿಂಗಳು ಲಾಭದಾಯಕವಾಗಿಲ್ಲ. ಜೀವನದಲ್ಲಿ ಪರಿವರ್ತನೆ ಕಾಲ ಸಮೀಪಿಸುತ್ತಿದೆ. ಪರಿಹಾರ: ನಿರಂತರವಾಗಿ ದೇವರ ಪ್ರಾರ್ಥನೆ ಮಾಡಿ. ಪೂಜೆ, ಪ್ರಾರ್ಥನೆಯಿಂದ ಸಂಕಷ್ಟ ಪರಿಹಾರ. ಕುಂಭ ರಾಶಿಯವರ ಮೇಲೆ ಜಲಕಾರಕ ಚಂದ್ರಗ್ರಹಣದ ಪರಿಣಾಮ ಏನಿರಲಿದೆ ನೋಡೋಣ. ಕುಂಭರಾಶಿ: ಬಹಳಷ್ಟು ಸಮಸ್ಯೆಗಳಿವೆ. ವಿದ್ಯೆ, ಬುದ್ಧಿಯಿಂದ ಎಲ್ಲ ಸರಿ ಮಾಡಿಕೊಳ್ಳಬೇಕು. ಸಜ್ಜನರ ಜೊತೆಗೆ ಇರಬೇಕು. ವಾಹನದಲ್ಲಿ ಸಂಚರಿಸುವಾಗ ಎಚ್ಚರಿಕೆ ಇರಲಿ. ಪರಿಹಾರ: ದಾನ ಧರ್ಮ ಮಾಡಬೇಕು. ದೇವತಾ ಪ್ರಾರ್ಥನೆ ಮಾಡಬೇಕು. ತೀರ್ಥಕ್ಷೇತ್ರ ದರ್ಶನದಿಂದ ಒಳಿತಾಗಲಿದೆ. ಕೊನೆಯದಾಗಿ ಮೀನ ರಾಶಿಯವರಿಗೆ ರಕ್ತ ಚಂದ್ರಗ್ರಹಣದಿಂದ ಕೆಡುಕಾಗಲಿದ್ಯಾ, ಒಳ್ಳೆಯದಾಗಲಿದ್ಯಾ? ಗ್ರಹಣ ದೋಷದ ಪರಿಹಾರ ಏನು ಅಂತ ನೋಡೋಣ. ಮೀನರಾಶಿ: ದೂರದ ಪ್ರಯಾಣ ಬೇಡ. ಕೊಟ್ಟಿರೋದನ್ನು ವಾಪಸ್ ತೆಗೆದುಕೊಳ್ಳೋದು ಕಷ್ಟ. ಗ್ರಹಣ ಛಾಯೆಯಿಂದ ಕೆಲ ತೊಂದರೆ ಎದುರಾಗಬಹುದು. 6 ತಿಂಗಳ ಬಳಿಕ ಒಳಿತಾಗಲಿದೆ. ಪರಿಹಾರ: ಮಹಾಸುದರ್ಶನ, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ. ಶಾಂತಿ ಹೋಮ ಮಾಡಿ. ಒಟ್ಟಾರೆ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ರಾಶಿಗಳ ಮೇಲೆ ಪಾಸಿಟಿವ್ ಪ್ರಭಾವವೂ ಇದೆ, ನೆಗೆಟಿವ್ ಪ್ರಭಾವವೂ ಇದೆ. ಆದರೆ ಜ್ಯೋತಿಷಿಗಳು ತಿಳಿಸಿರುವ ಪರಿಹಾರ ಪಾಲಿಸಿ ಗ್ರಹಣ ದೋಷದಿಂದ ಪಾರಾಗಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.